ಸಿಂಹ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಮೊದಲೇ ಸಲ ನಮ್ಮ ಚಾನಲ್ ಬಂದಿರಾ ಅಥವಾ ಹಲವಾರು ಬಾರಿ ಬಂದಿರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಪ್ರತಿಯೊಬ್ಬ ಸಿಂಹ ರಾಶಿಯವರಿಗೆ ರೀಚ್ ಆಗೋ ತರ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಪ್ರಮುಖವಾದಂತಹ ವಿಚಾರ, ಸಿಂಹ ರಾಶಿಯವರ ಫೆಬ್ರವರಿ ತಿಂಗಳು 2025ನೇ ಇಸ್ವಿಯ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು ಒಳ್ಳೆದೇನಾಗ್ಲಿದೆ ಅಂತ. ಪ್ರತಿ ತಿಂಗಳು ಮಾಸ ಭವಿಷ್ಯದಲ್ಲಿ ಶುಭ ಏನಾಗ್ಲಿದೆ, ಎಚ್ಚರಿಕೆ ಏನೇನಿರುವ ಅನ್ನೋದು ಎರಡು ಸಪರೇಟ್ ವಿಡಿಯೋ ಕೊಡ್ತಾ ಇದ್ದೇನೆ. ಸೊ ಇದು ಶುಭ ವಿಚಾರಗಳು. ಮತ್ತೆ ಫೆಬ್ರವರಿ ತಿಂಗಳ ಎಚ್ಚರಿಕೆ ವಿಡಿಯೋ ಮತ್ತೊಂದು ಬರುತ್ತೆ, ಅದು ಇನ್ನೊಂದು ವಿಡಿಯೋ ಬರುತ್ತೆ. ಬಟ್ ಈ ವಿಡಿಯೋ ದಯವಿಟ್ಟು ನೋಡ್ಕೊಂಡು ಎಂಡ್ ತನಕ ಹಾಗೂ ಎಲ್ಲರಿಗೂ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮೊದಲನೇ ಶುಭ ವಿಚಾರ, ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಹಣಕಾಸಿನ ವಿಚಾರದಲ್ಲಿ ಬಹಳ ಅನುಕೂಲವಾದಂತಹ ವಾತಾವರಣ ಕಂಡು ಬರ್ತಾ ಇದೆ. ಅಫ್ಕೋರ್ಸ್ ಬುಧ ಗ್ರಹ ಮಾಸಾಂತ್ಯದಲ್ಲಿ ಅಂದ್ರೆ ಫೆಬ್ರವರಿ ಎಂಡಲ್ಲಿ ಹೋಗ್ತಾನೆ ನೀಚ ಸ್ಥಿತಿಗೆ. ಬಟ್ ಆದ್ರೂ ಕೂಡ ಅದೇನು ತೊಂದರೆ ಆಗಲ್ಲ ನಿಮಗೆ. ಬುಧನ ಅಂದ್ರೆ ಲಾಭಾಧಿಪತಿ, ಕುಟುಂಬಾಧಿಪತಿ, ಧನಾಧಿಪತಿಯಾದ ಬುಧ ಸಪ್ತಮದಿಂದ ನಿಮ್ಮ ರಾಶ್ಯಾಧಿಪತಿಯಾದ ರವಿಯೊಂದಿಗಿನ ಯುತಿ, ಅಂದ್ರೆ ಅದನ್ನ ನಾವು ಬುಧಾದಿತ್ಯ ಯೋಗ ಅಂತ ಕರಿಬಹುದು ಅಲ್ವಾ? ಕರಿಯೋದೆ ಅದು ಬುಧಾದಿತ್ಯ ಯೋಗ ಆಗಿರುತ್ತೆ. ಸೊ ಅದರಿಂದ ಆ ಬುಧಾದಿತ್ಯ ಯೋಗದ ಬಲ ಇತ್ಯಾದಿಗಳಿಂದ ಏನಾಗುತ್ತೆ, ನಿಮಗೆ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಅನುಕೂಲಗಳು ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಹಣದ ಅನುಕೂಲ ಆಗುತ್ತೆ ಅಂದ್ರೆ ಅರ್ಥ ಏನು? ದುಡ್ಡು ಚೆನ್ನಾಗ್ ಬರುತ್ತೆ ಅಂತ. ದುಡ್ಡು ಬಂದ ತಕ್ಷಣ ಏನಾಗುತ್ತೆ, ಎಲ್ಲರದು ಕಣ್ಣು ಬೀಳುತ್ತೆ, ಅಂದ್ರೆ ದೃಷ್ಟಿ ಆಗುತ್ತೆ. ಎಚ್ಚರಿಕೆಗಳ ವಿಚಾರದಲ್ಲಿ ತಿಳಿಸ್ತೇನೆ. ಬಟ್ ದೃಷ್ಟಿ ಆಗೋದಂತೂ ಹೌದಾ? ವಿಡಿಯೋ ಎಂಡ್ ಅಲ್ಲಿ ಅದ್ಭುತವಾದ ಪರಿಹಾರ ಹೇಳಿದ್ದೀನಿ, ನಿಮ್ಮ ಎಲ್ಲ ದೃಷ್ಟಿ ಪರಿಹಾರ ಆಗಕ್ಕೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಅದ್ಭುತವಾದ ಮಂತ್ರ ಹೇಳಿರುವ ಲಿಂಕ್ ಅನ್ನ ಕೊಡ್ತೀನಿ. ಆ ಮಂತ್ರವನ್ನ ಡೈಲಿ ಕೇಳಿಸ್ಕೊಳ್ಳಿ, ನಿಮ್ಮ ಒಂದು ದೃಷ್ಟಿ ಕಡಿಮೆ ಆಗುತ್ತೆ. ಇಲ್ಲ, ಈ ವಿಡಿಯೋ ಎಂಡ್ ಅಲ್ಲಿ ಇನ್ನೊಂದು ಅದ್ಭುತವಾದ ಪರಿಹಾರ, ವಿಶೇಷವಾದ ಪ್ರಸಾದವನ್ನು ಸಹ ಇದೆ, ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ, ಸಿಂಹ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬಹಳ ಚೆನ್ನಾಗಿ ಸಿಗಲಿದೆ. ಅಂದ್ರೆ ನೀವು ಸಿಂಹ ರಾಶಿಯವರಾಗಿದ್ದು ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಇಲ್ಲಿ ತನಕ ಸಿಗದೆ ಏನಾದ್ರು ಕಷ್ಟ ಪಡ್ತಾ ಇದ್ರೆ, ಸರ್ ನಮ್ ಊರವ್ರಿಗೆಲ್ಲ ಹೇಳ್ತಾರೆ, ಸರ್ ನಮ್ ಫ್ಯಾಮಿಲಿ ನಮ್ಗೆ ಹೆಲ್ಪ್ ಮಾಡಲ್ಲ, ನಮ್ಮವರೇ ನಮ್ಗೆ ಹೆಲ್ಪ್ ಮಾಡಲ್ಲ, ನಮ್ಮ ಮನೆಯವರೇ ನಮ್ಮ ಫ್ಯಾಮಿಲಿಯವರೇ ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ, ನಮ್ಮ ಫ್ಯಾಮಿಲಿಯವರೇ ನಮ್ ಜೊತೆಗಿಲ್ಲ ಅನ್ನುವ ದುಃಖ ಏನಾದ್ರು ನಿಮಗಿದ್ದು ಸಿಂಹರಾಶಿಯವರಾಗಿದ್ರೆ ಆ ಚಿಂತೆ ಬಿಟ್ಬಿಡಿ, ಆ ದುಃಖನ ಬಿಟ್ಬಿಡಿ. ನಿಮಗೆ ಫ್ಯಾಮಿಲಿ ಸಪೋರ್ಟ್, ನಿಮ್ಮ ಕುಟುಂಬದವರ ಒಂದು ಸಹಕಾರ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಸಿಗಲಿದೆ. ಸಿಂಹರಾಶಿಯವರಿಗೆ ಯೋಚನೆ ಮಾಡಬೇಡಿ. ಅವಶ್ಯಕತೆ ಇರತಕ್ಕಂಥದ್ದೇನು, ವಿಷ್ಣುವಿನ ಆರಾಧನೆ. ವಿಷ್ಣು ಸಹಸ್ರನಾಮ ಡೈಲಿ ಓದ್ಲಿಕ್ಕೆ ಪ್ರಯತ್ನ ಮಾಡಿ, ಅಥವಾ ಕೇಳಿಸ್ಕೊಳ್ಳೋಕಾದ್ರೂ ಪ್ರಯತ್ನ ಮಾಡಿ. ಇಲ್ಲ, ನಾವು ವಿಶೇಷವಾದಂತಹ ಪರಿಹಾರನ ವಿಡಿಯೋ ಎಂಡ್ ಅಲ್ಲಿ ಹೇಳ್ತೇನೆ. ನಾವು ಮಾಡ್ತಾ ಇದ್ದೇವೆ, ವಿಶೇಷ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ, ವಿಡಿಯೋ ಎಂಡ್ ತನಕ ನೋಡಿ, ಪರಿಹಾರ ಇದೆ. ಮೂರನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಿತ್ರಾರ್ಜಿತ ಆಸ್ತಿಗೆ ವಿಚಾರದಲ್ಲಿ ನೀವು ಸಿಂಹರಾಶಿಯವರಾಗಿದ್ದು ತುಂಬಾ ಚಿಂತಾಕ್ರಾಂತರಾಗಿದ್ರೆ, ಪಿತ್ರಾರ್ಜಿತ ಆಸ್ತಿಗ ವಿಚಾರದಲ್ಲಿ ಮೊನ್ನೆ ತನಕ ಇದಾಗೋದೇ ಇಲ್ಲ, ಮುಗೀತು ಕತೆ, ಇನ್ನು ಕೋರ್ಟಿಗೆ ಹೋಗ್ಬೇಕು, ಬೇರೆ ವಿಧಿನೇ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅಂತ ಏನೇನು ಅನ್ಕೊಂಡು ಬೇಸರ ಮಾಡ್ಕೊಂಡಿದ್ರು, ಆ ಪರಿಸ್ಥಿತಿಗಳು ಬದಲಾಗಲಿದೆ. ಸಡನ್ ಆಗಿ ಬದಲಾಗುತ್ತೆ, ಆಫರ್ಗಳು ಬರ್ಲಿಕ್ಕೆ ಶುರುವಾಗುತ್ತೆ. ಸರಿ, ಇದೆಲ್ಲ ಇದು ಕೊಡ್ತೀನಿ, ಅಥವಾ ಇಷ್ಟಲ್ಲ ಇಷ್ಟು ಕೊಡ್ತೀನಿ, ಓಕೆ ಮಾಡಂಗಿದ್ರೆ ಮಾಡು, ಇಲ್ಲ ಮತ್ತೆ ಎಳೆದಾಡೋದು ಬೇಡ, ಇಲ್ಲಿಗೆ ನಿಲ್ಸ್ಕೊಂಡ್ಬಿಡೋಣ ಅನ್ನುವ ರೀತಿಯಲ್ಲಿ ಆಫರ್ಗಳು ಬರ್ತದೆ. ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳೆಲ್ಲ ಸುಧಾರಿಸುವ ಅವಕಾಶಗಳು ಸಿಗುತ್ತೆ. ಒಪ್ಕೊಳ್ಳೋದು ಬಿಡೋದು ನಿಮ್ ಕೈಲಿ ಇರ್ತದೆ. ನೀವು ಒಪ್ಕೊಂಡ್ರೆ ಸುಧಾರಿಸಿ ಆಯ್ತು, ಇಲ್ಲ ಅದಾಗಲ್ಲ ಅಂತ ನೀವು ಇನ್ನ ಎಳೆದಾಡ್ತೀರಾ ಅಂದ್ರೆ ಏಪ್ರಿಲ್ ನಂತರ ಅಷ್ಟಮ ಶನಿ ಶುರುವಾಗುತ್ತೆ, ಇನ್ನು 2.5 ವರ್ಷ ಮತ್ತೆ ಇನ್ನ ಪುನಃ ಡಿಲೇ ಆಗುತ್ತೆ. ಯೋಚನೆ ಮಾಡ್ಕೊಳ್ಳಿ, ಈ ಫೆಬ್ರವರಿ ತಿಂಗಳಲ್ಲಿ ಅದ್ಭುತವಾದ ಅವಕಾಶ ಇದೆ. ಕೂತ್ಕೊಂಡು ಚರ್ಚೆ ಮಾಡಿ, ಇಷ್ಟಲ್ಲ ಇಷ್ಟು ಅನ್ನೋ ರೀತಿಯಲ್ಲಿ ಏನೋ ಫಿಕ್ಸ್ ಮಾಡ್ಕೊಂಡು ಆ ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಂಬಿಡಿ. ಅದರಲ್ಲೂ ವಿಶೇಷವಾಗಿ ಭೂಮಿ ವಿಚಾರಗಳು ತುಂಬಾ ಅನುಕೂಲ ಆಗುತ್ತೆ. ಭೂಮಿಯನ್ನೇ ತಗೊಳ್ಳಿ, ದುಡ್ಡು ಬೇಡ ಅಂತ ಹೇಳಿ. ಭೂಮಿ ಅಂದ ತಕ್ಷಣ ನಂಗೆ ನೆನಪಾಗುವಂತದ್ದು ವಾಸ್ತು. ನೀವು ವಾಸ ಮಾಡುವ ಮನೆ ಇರಬಹುದು, ಬಾಡಿಗೆ ಮನೆ, ಸ್ವಂತ ಮನೆ, ಅಥವಾ ಯಾವುದೇ ಭೂಮಿಯ ವಾಸ್ತು ಇರಬಹುದು. ಅದು ದೋಷ ಇದ್ದಾಗ ನಿಮ್ಗೆ ಸಮಸ್ಯೆ ಆಗುತ್ತೆ. ನಾವು ಅದಕ್ಕೆ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಹಾಗೂ ವಿಶೇಷ ಪರಿಹಾರ, ವಿಶೇಷ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ, ಎಂಡ್ ಅಲ್ಲಿ ನಿಮ್ಗೊಂದು ಅದ್ಭುತವಾದ ಪರಿಹಾರ ಇದೆ. ನಾಲ್ಕನೇ ಶುಭ ವಿಚಾರ, ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಯಾವುದೇ ರೀತಿಯಾದಂತಹ ಭೂಮಿ ವ್ಯವಹಾರಗಳು, ಅದು ಪಿತ್ರಾರ್ಜಿತ ಬಿಟ್ಟೆ ನಾನು ಮಾತಾಡ್ತಾ ಇರುವಂತದ್ದು, ಯಾವುದೇ ರೀತಿಯಾದಂತಹ ಭೂಮಿಯ ವ್ಯವಹಾರಗಳು, ನೀವು ಭೂಮಿನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಭೂಮಿನ ಸೇಲ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಭೂಮಿಯನ್ನ ಇನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡಿಸ್ಬೇಕು ಅನ್ಕೊಂಡಿದ್ದೀರಾ, ಅದೇ ವೃತ್ತಿ ಮಾಡಿದ್ರೆ, ರಿಯಲ್ ಎಸ್ಟೇಟೇ ನಿಮ್ಮ ವೃತ್ತಿ, ಏನು ಈ ಮೂರಲ್ಲಿ ಏನ್ ಬೇಕಾದ್ರೂ ಆಗಿರ್ಲಿ, ಭೂಮಿ ವ್ಯವಹಾರಗಳು ತುಂಬಾ ಸಲೀಸಾಗಿ
ನೆರವೇರಲಿದೆ. ಸಿಂಹ ರಾಶಿಯವರು ಫೆಬ್ರವರಿ ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳು ಮಾಡ್ಲಿಕ್ಕೆ ಹೋದಾಗ ತುಂಬಾ ಸುಲಭವಾಗಿ ವ್ಯವಹಾರಗಳಾಗ್ಬಿಡುತ್ತೆ, ತುಂಬಾ ಈಸಿಯಾಗಿ ಕೆಲಸಗಳಾಗ್ಬಿಡುತ್ತೆ. ನಿಮಗೂ ಸಹ ಖುಷಿ ಆಗುತ್ತೆ. ಮೊನ್ನೆ ತನಕ ಆಗಲ್ಲ ಅನ್ಕೊಂಡಿದ್ದೆ ಸರ್ ಇದೊಂದು ಡೀಲು, ಮೊನ್ನೆ ತನಕ ಈ ಸೈಟ್ ಸೇಲ್ ಆಗಲ್ಲ ಅನ್ಕೊಂಡಿದ್ದೆ, ಮೊನ್ನೆ ತನಕ ನನ್ ಕೈಲಿ ತಗೊಳಕ್ಕೆ ಆಗಲ್ಲ ಈ ಭೂಮಿ ಅನ್ಕೊಂಡಿದ್ದೆ. ಈ ತರ ಮೊನ್ನೆ ತನಕ ನೀವು ಅನ್ಕೊಂಡಿದ್ದೆಲ್ಲ ಉಲ್ಟೆ ಆಗುತ್ತೆ. ಭೂಮಿ ವಿಚಾರದಲ್ಲಿ ಅನುಕೂಲವಾಗತ್ತೆ. ಸಿಂಹ ರಾಶಿಯವರು ನೀವು ರಿಯಲ್ ಎಸ್ಟೇಟ್, ಹೋಟೆಲ್ ಬಿಸ್ನೆಸ್, ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಕೃಷಿ ಫಾರ್ಮರ್, ಕೃಷಿಕ ಆಗಿದ್ರೆ, ಹೈನುಗಾರಿಕೆ ಮಾಡ್ತಾ ಇದ್ರೆ, ನೀವು ಸಿಂಹರಾಶಿಯವರಾಗಿದ್ದು ಕಿರಾಣಿ ಅಂಗಡಿ ಇತ್ಯಾದಿ ದವಸ ಧಾನ್ಯ ಮಾರಾಟಗಳು ಏನೇ ಮಾಡೋದಿದ್ರು ಸಹ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಅನುಕೂಲವೇ ಆಗತ್ತೆ. ಈ ಎಲ್ಲ ಒಂದು ಸಂದರ್ಭ ವೃತ್ತಿಲಿರ್ತಕ್ಕಂಥವ್ರಿಗೆ ಏನಾದ್ರು ಸಮಸ್ಯೆಗಳಾಗೋದಿದ್ರೆ ಅದ್ ನಾನು ಎಚ್ಚರಿಕೆ ವಿಡಿಯೋದಲ್ಲಿ ಮತ್ತೆ ಪುನಃ ತಿಳಿಸ್ತೇನೆ. ಪರಿಹಾರ ಮಾತ್ರ ಈ ವಿಡಿಯೋ ಎಂಡ್ ಅಲ್ಲೇ ಹೇಳ್ತಾ ಇದ್ದೇನೆ. ಅದು ಬೇಕಾದ್ರೆ ದೃಷ್ಟಿ ದೋಷ ಆಗಿರ್ಲಿ, ಮಾಟಮಂತ್ರ ಆಗಿರ್ಲಿ, ಅಥವಾ ನೆಗೆಟಿವ್ ಎನರ್ಜೀಸ್ ಏನ್ ಬೇಕಾಗಿರ್ಲಿ, ಕೆಟ್ಟ ಕನ್ಸು ಬೀಳ್ತಾ ಇರ್ಲಿ, ವಾಸ್ತು ದೋಷ ಇರ್ಲಿ, ವಿಡಿಯೋ ಎಂಡ್ ತನಕ ನೋಡಿ. ಎಂಡ್ ಅಲ್ಲಿ ಪರಿಹಾರ ಇದೆ. 5ನೇ ಶುಭ ವಿಚಾರ ಸಿಂಹರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಕೂಡ ಬರಲ್ಲ ಅಲ್ವಾ, ಸಾಮಾನ್ಯವಾಗಿ. ಆದ್ರೆ ಅನಿವಾರ್ಯವಾಗ್ಬಿಡುತ್ತೆ. ಬಹಳಷ್ಟು ಜನಕ್ಕೆ ಕೂಡ ಬರಲ್ಲ, ಬಟ್ ಅನಿವಾರ್ಯವಾಗಿ ಪಾರ್ಟ್ನರ್ಶಿಪ್ ಅಲ್ಲೇ ಬಿಸ್ನೆಸ್ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಏನೋ ಕಿತ್ತಾಡ್ಕೊಂಡು ಜಗಳ ಮಾಡ್ಕೊಂಡು ಅಂತೂ ಇಂತೂ ಕುಂಟ್ಕೊಂಡು ಸಾಗ್ತಾ ಇರುತ್ತೆ ಅನ್ಕೊಳ್ಳೋಣ. ಆದ್ರೆ ಫೆಬ್ರವರಿ ತಿಂಗಳಲ್ಲಿ ಹಂಗಲ್ಲ. ಫೆಬ್ರವರಿ ತಿಂಗಳಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರಗಳು ಸಿಂಹರಾಶಿಯವರಿಗೆ ತುಂಬಾ ಚೆನ್ನಾಗಿ ಕೂಡ ಬಂದ್ಬಿಡುತ್ತೆ. ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೇನೆ ಅದ್ಭುತವಾದ ಲಾಭ ಈ ಆರ್ಡರ್ ನಿಮಗೆ ಸಿಗುತ್ತೆ ಅನ್ನೋ ತರದ ಒಂದು ಸಿಚುವೇಶನ್ ಕ್ರಿಯೇಟ್ ಆಗ್ಬಿಡುತ್ತೆ. ಸೊ ಪಾರ್ಟ್ನರ್ಶಿಪ್ ನಿಮ್ಗೆ ಅನಿವಾರ್ಯವಾಗ್ಬಿಡುತ್ತೆ. ಪಾರ್ಟ್ನರ್ಶಿಪ್ ನ ಒತ್ತಡ ಇರುತ್ತೆ, ಬಟ್ ಅಟ್ ದಿ ಸೇಮ್ ಟೈಮ್ ಅದೇ ಸಮಯಕ್ಕೆ ಸರಿಯಾಗಿ ಆ ಒಂದು ವ್ಯವಹಾರದಲ್ಲಿ ಲಾಭವೂ ಸಹ ಇರುತ್ತೆ. ರಾಷ್ಟ್ರಾಧಿಪತಿ ಸಪ್ತಮಾಧಿಪತಿಯ ಯುತಿ, ಶನಿ ರವಿಯ ಯುತಿ, ಲಾಭಾಧಿಪತಿಯಾದಂತ ಬುಧನು ಸಹ ಅದ್ರ ಜೊತೆಗೆ. ಸೊ ಈ ಒಂದು ಯುತಿ ಇದೆಯಲ್ಲ, ಬುಧ ಶನಿ ರವಿ ಸಪ್ತಮದಲ್ಲಿ, ಆಯ್ತಾ, ಪಾರ್ಟ್ನರ್ಶಿಪ್ ವ್ಯವಹಾರದವರಿಗೆ ಅದ್ಭುತವಾದ ಲಾಭ. ಆದರೆ ಪಾರ್ಟ್ನರ್ಶಿಪ್ ಅನಿವಾರ್ಯ, ಬಿಸಿ ತುಪ್ಪ. ಆದ್ರೂ ಸಹ ಹೇಳ್ತೀನಿ, ಲಾಭ ಮುಖ್ಯ ಅಲ್ವೇ, ಇನ್ ಮಿಕ್ಕಿದ್ದೇನು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರೆ. ಸೊ ಆದ್ರಿಂದ ಇದೆಲ್ಲದಕ್ಕೂ ಪರಿಹಾರ ಅಂದ್ರೆ ಇದು ನಾನು ಏನೇನು ಶುಭ ವಿಚಾರ ಹೇಳಿದ್ದೀನಿ, ನಿರ್ವಿಘ್ನವಾಗಿ ಇದೆಲ್ಲ ಸಿಗ್ಬೇಕು, ಇನ್ನು ಹೆಚ್ಚಾಗೆ ಸಿಗಬೇಕು, ನಾನು ಹೇಳಿದಕ್ಕಿಂತ ಹೆಚ್ಚಾಗಿ ಸಿಗಬೇಕು ಅಂದ್ರೆ ಪರಿಹಾರ ಮುಖ್ಯ ಅಲ್ವಾ. ಆ ವಿಶೇಷವಾದ ಪರಿಹಾರ ಏನಪ್ಪಾ ಅಂತಂದ್ರೆ, ಜನವರಿ 29ನೇ ತಾರೀಕು ಬುಧವಾರ ಮಹಾ ಅಮಾವಾಸ್ಯೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಎಲ್ಲರ ದೃಷ್ಟಿ ದೋಷ ಪರಿಹಾರಕ್ಕೋಸ್ಕರ. ಯಾಕೆಂದ್ರೆ ದೃಷ್ಟಿ ದೋಷ ಬಹಳ ಪವರ್ಫುಲ್ ಅಲ್ವಾ. ಚಕ್ಷುಷೋ ಹೇತೆ, ಮನಸ್ಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ. ಕೆಲವರು ನೋಡಿದ್ರೆ ನಿಮಗೆ ದೃಷ್ಟಿ ಆಗ್ಬಿಡುತ್ತೆ. ಕೆಲವರು ನಿಮ್ ಬಗ್ಗೆ ಮಾತಾಡಿ ದೃಷ್ಟಿ ಮಾಡ್ತಾರೆ. ಕೆಲವರು ನಿಮ್ ಬಗ್ಗೆ ಎಲ್ಲೋ ಇರ್ತಾರೆ, ನಿಮ್ ಬಗ್ಗೆ ಯೋಚನೆ ಮಾಡ್ಬಿಟ್ಟೆ ನೀವು ಅಭಿವೃದ್ಧಿ ಆಗ್ಬಿಟ್ಟಿದ್ದೀರಾ, ನಾನು ಹಾಳಾಗೋಗಿದ್ದೀರಾ ಅನ್ನೋ ಹತ್ರ ನಿಮ್ಮೇಲೆ ಒಂದಿಷ್ಟು ದೃಷ್ಟಿ ಮಾಡಾಕ್ತಾರೆ. ಇನ್ ಕೆಲವರು ಮಾಟ ಮಂತ್ರ ಮಾಡಿಸಿ ಹಾಕುವಂಥದ್ದು. ಸೊ ಈ ಅಭಿವೃದ್ಧಿ ಪ್ರತಿಬಂಧಕವಾಗಿರುವಂತಹ ದೃಷ್ಟಿ ದೋಷದ ಪರಿಹಾರಕ್ಕೋಸ್ಕರ ನಾವು ಕುದೃಷ್ಟಿ ಪರಿಹಾರ ಹೋಮ ಅಂತಲೇ ಒಂದು ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಜನವರಿ 29ನೇ ತಾರೀಕು, ಜನವರಿ 29 ಬುಧವಾರ ಅಮಾವಾಸ್ಯೆ ದಿವಸ ಮಾಡ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಅದಕ್ಕೊಂದು ಪ್ರಸಾದವನ್ನು ಕೊಡ್ತಾ ಇದ್ದೇವೆ, ಕೃಷ್ಣ ಕೀಲಕ ರತ್ನ. ಈ ಕೃಷ್ಣ ಕೀಲಕ ರತ್ನ ಅನ್ನುವಂಥದ್ದು ಹೋದ ವರ್ಷ ಕೊಟ್ಟಿದ್ನಾಗಿತ್ತು, ನಾನು ಈ ವರ್ಷ ಮತ್ತೆ ಪುನಃ ಕೊಡ್ತಾ ಇದ್ದೇನೆ. ವರ್ಷಕ್ಕೆ ಒಮ್ಮೆಯೋ 2 ಸಲನೋ ನಾವು ಈ ಹೋಮವನ್ನು ಮಾಡಿ ವಿಶೇಷವಾದ ಈ ಕೃಷ್ಣ ಕೀಲಕ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ನೀವು ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಳ್ಬೇಕು. ರಾತ್ರಿ ಇದ್ರಲ್ಲಿ ಹಾಸಿಗೆ ಮೇಲೆ ಇದನ್ನ ಹಾಸಿಗೆಯಲ್ಲಿ ಇಟ್ಕೊಂಡು ಮಲ್ಕೊಂಡಾಗ ರಾತ್ರಿಗೆಲ್ಲ ಈ ಅಭಿಮಂತ್ರಿತ ಕೃಷ್ಣ ಕೀಲಕ ರತ್ನದ ಮೇಲೆ ಮಲಗಿದಾಗ ಬೆಳಗ್ಗೆ ಅಷ್ಟಲ್ಲಿ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಆಗುತ್ತೆ. ಸೊ ಅದರಿಂದ ಬೆಳಗ್ಗೆ ಆಗಷ್ಟಲ್ಲಿ ಮತ್ತೆ ಪುನಃ ಫ್ರೆಶ್ ಆಗಿರ್ತೀರಾ. ಅಷ್ಟೇ ಅಲ್ಲ, ರಾತ್ರಿ ಎಲ್ಲ ಕೆಟ್ಟ ಕನ್ಸು ಬೀಳಬಾರ್ದು ನಿಮಗೆ. ಈ ಕೆಟ್ಟ ಕನ್ಸುಗಳೇ ಬಹಳ ಜನರ ಸಮಸ್ಯೆ ಆಗಿರುತ್ತೆ. ಸ್ವಪ್ನೇಶ್ವರಿ ಹೋಮ ಅಂತ ಒಂದು ವಿಶೇಷವಾದ ಸ್ವಪ್ನೇಶ್ವರಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಿತವಾಗಿ. ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳಿದೆ, ಬಾಡಿಗೆ ಮನೆ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಲೀಸ್ ಮನೆ ಆಗಿರಬಹುದು, ಮನೆಯ ಎಲ್ಲ ವಾಸ್ತು ದೋಷಗಳ ಪರಿಹಾರಕ್ಕೆ ಅಥವಾ ಆಫೀಸ್ ಎಲ್ಲ ಕಡೆ ವಾಸ್ತು ದೋಷ ಪರಿಹಾರಕ್ಕೆ ಮಹಾ ವಾಸ್ತು ಶಾಂತಿ ಹೋಮವನ್ನು ಮಾಡ್ತಾ ಇದ್ವಿ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿ ಆಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ದಾಂಪತ್ಯ ಜೀವನ ಸಿಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಕೃಷ್ಣ ಕೀಲಕ ರತ್ನ ಅಭಿಮಂತ್ರಣೆ ಆಗಿರುತ್ತೆ. ಗುರುಬಲ ಇಲ್ಲದವರಿಗೆ ಗುರುಬಲ ಪ್ರಾಪ್ತಿಯಾಗಬೇಕು ಅಂತ ಗುರು ಶಾಂತಿ ಹೋಮ, ಗುರುಬಲ ಇದ್ದವ್ರಿಗೂ ಸಹ ಗುರುಬಲ ಕೆಲಸ ಮಾಡಬೇಕು ಅಂತ ಹೇಳಿ, ಗುರುಬಲ ಇದ್ರು ಗುರುಬಲ ಕೆಲಸ ಮಾಡ್ತಾ ಇಲ್ಲ ಅಂತಾರಲ್ವ, ಅದರಿಂದ ಗುರು ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ, ಸಾಡೆ ಸಾತಿ ಎಲ್ಲ ಪರಿಹಾರವಾಗಬೇಕು ಅಂತ ಶನಿ ಶಾಂತಿ ಹೋಮ ಮಾಡ್ತಾ ಇದ್ದೇವೆ. ನವಗ್ರಹ ಶಾಂತಿ ಹೋಮಗಳು ಮಾಡ್ತಾ ಇದ್ದೇವೆ. ಎಲ್ಲದರಲ್ಲೂ ಸಹ ಈ ವಿಶೇಷವಾದ ಕೃಷ್ಣ ಕೀಲಕ ರತ್ನವನ್ನ ಅಭಿಮಂತ್ರಣ ಮಾಡಿ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಕೃಷ್ಣ ಕೀಲಕ ರತ್ನ ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ನಾವು ಕಳಿಸ್ಕೊಡ್ತೇವೆ. 29 ತಾರೀಕು ಬೆಳಗ್ಗೆ ಲೈವ್ ಅಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮಗಳು ಲೈವ್ ಅಲ್ಲಿ ನೀವು ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಕೃಷ್ಣ ಕೀಲಕ
ರತ್ನವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಅಲ್ಲಿ ಕಳಿಸ್ಕೊಡ್ತೇನೆ. ನೀವು ದಿನ ಮಲಗುವಾಗ ನಿಮ್ಮ ಹಾಸಿಗೆಯಲ್ಲಿ ಇದನ್ನ ಇಟ್ಕೊಂಡ್ರೆ ಆಯ್ತು. ಒಂದೇ ಒಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಒಂದು ದಿವಸ ಇದನ್ನು ಬಳಸಿದ್ರಿ ಅಂದ್ರೆ ಬಹಳ ಚೆನ್ನಾಗಾಗುತ್ತೆ, ತುಂಬಾ ಸೂಪರ್ ಅಂತ ಹೇಳಿ ಬೇರೆಯವ್ರಿಗೆ ಕೊಡುವಂತದ್ದು. ಫ್ರೆಂಡ್ಸ್ಗೋ, ರಿಲೇಟಿವ್ಸ್ಗೋ, ರಕ್ತ ಸಂಬಂಧಿಗಳಿಗೋ, ಅಪ್ಪ ಅಮ್ಮಂದಿರಿಗೋ, ಗಂಡ ಹೆಂಡತಿ ಕೊಟ್ಟ, ಹೆಂಡತಿ ಗಂಡನ್ ಕೊಟ್ಲು, ಅಥವಾ ಮಕ್ಕಳಿಗೆ ಕೊಟ್ರು, ಆತರ ಎಕ್ಸ್ಚೇಂಜ್ ಮಾಡೋಂಗಿಲ್ಲ. ನಿಮ್ಮ ಹಾಸಿಗೆಯಲ್ಲಿ ನೀವು ಇಟ್ಕೊಳ್ಬೇಕು. ನೀವು ಒಮ್ಮೆ ಒಂದು ರಾತ್ರಿ ಅದ್ರಲ್ಲಿ ಮಲಗಿದ್ರಿ ಅಂತಂದ್ರೆ, ಬಳಸಿದ್ರಿ ಅಂದ್ರೆ ಮತ್ತೆ ಪ್ರತಿನಿತ್ಯ ನೀವೇ ಬಳಸಬೇಕಿದೆ. ಸೊ ನಿಮ್ಮ ಹಾಸಿಗೆಯಲ್ಲಿ ಕೃಷ್ಣ ಕೀಲಕ ರತ್ನವನ್ನ ಹುಷಾರಾಗಿ ಇಟ್ಟುಕೊಂಡು ಪ್ರತಿನಿತ್ಯ ನಿಮ್ಮ ಆರಾ ಕ್ಲೆನ್ಸಿಂಗ್, ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಮಾಡಿಕೊಂಡು ಕೆಟ್ಟ ಕನಸುಗಳು ಬೀಳದಂಗೆ ಅದರಿಂದ ರಕ್ಷಣೆಯನ್ನು ಪಡೆದು ಉತ್ತಮವಾದ ಭವಿಷ್ಯವನ್ನು ಪಡೆಯಿರಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಮಾಡ್ಕೊಂಡ್ರೆ ಎಲ್ಲಾ ಹೋಮಗಳು ಲೈವ್ ನೋಡ್ತೀರಾ. 29 ತಾರೀಕು ಬೆಳಗ್ಗೆ ನಾನೇ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲಾ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಬಂದು ಸೇರಲಿದೆ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.